ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ. ಭಾರತ ದೇಶದೊಳಗಡೆ ಇನ್ನೊಂದು ವೆಬ್ ಸೀರೀಸ್ ವಿರುದ್ಧ ನಾವು ಕಾಶ್ಮೀರ್ ಫೈಲ್ಸ್ ವಿರುದ್ಧ ಆಮೇಲೆ ಬೇರೆ ಬೇರೆ ಸಿನಿಮಾಗಳೆಲ್ಲ ಬಂತು. ಬೇರೆ ಬೇರೆ ಹೆಸರಿನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಒಂದೊಂದು ಪ್ರೊಪಗಂಡವನ್ನು ಹೊರಹಾಕುವಂಥ ಸಿನಿಮಾಗಳು. ಅದರ ವಿರುದ್ಧ ಈ ದೇಶದ ಒಳಗಡೆ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೆಯಿತು. ವಿವಾದ ಮತ್ತು ಆಕ್ಷೇಪ ಮತ್ತು ಆಕ್ರೋಶ ಎಲ್ಲವೂ ಹೊರಬಂತು. ಆ ಪೈಕಿ ಕಳೆದ 2 ತಿಂಗಳಿನಿಂದ ಒಂದು ವೆಬ್ ಸೀರೀಸ್ ದೊಡ್ಡ ಮಟ್ಟದಲ್ಲಿ ಭಾರತದಲ್ಲಿ ಚರ್ಚೆಗೀಡಾಗ್ತಾ ಇದೆ. ಅದು IC-814 ಇಂಡಿಯನ್ ಏರ್ಲೈನ್ಸ್ ವಿಮಾನದ ಅಪಹರಣಕ್ಕೆ ಸಂಬಂಧಪಟ್ಟ ಹಾಗೆ 1999 ಕಂದಹಾರ್ ಅಪಹರಣ ಅಂತಲೇ ಕುಖ್ಯಾತವಾಗಿರುವಂತಹ ಭಾರತ ದೇಶ ಎಂದೂ ಮರೆಯದಂತಹ ಬಹಳ ದೊಡ್ಡ ಅಪಹರಣಕ್ಕೆ ಸಂಬಂಧಪಟ್ಟಂತಹ ವೆಬ್ ಸೀರೀಸ್ ಅದು. ಆ ವೆಬ್ ಸೀರೀಸ್ನಲ್ಲಿ ಅಪಹರಣಕಾರರಿಗೆ ಹಿಂದೂ ಹೆಸರನ್ನು ಇಟ್ಟು ಇಡೀ ವೆಬ್ ಸೀರೀಸು ನೋಡೋರಿಗೆ, ಅಂದರೆ ಈಗಿನ ಜನ್ರೇಷನ್, ಸುಮಾರು 25 ವರ್ಷಗಳ ಹಿಂದಿನ ಘಟನೆ, 25 ವರ್ಷಗಳ ನಂತರ ಈಗ ಯಾರು ವೆಬ್ ಸೀರೀಸ್ ಜಾಸ್ತಿ ನೋಡ್ತಾರೆ, ಯಾರು ಸಿನಿಮಾಗಳನ್ನು ನೋಡ್ತಾರೆ, ಈಗಿನ ಯುವ ಪೀಳಿಗೆ ನೋಡುತ್ತೆ. ಈಗಿನ ಯುವ ಪೀಳಿಗೆ ಆ ವೆಬ್ ಸೀರೀಸ್ನ ನೋಡ್ತಾ ಇದ್ದರೆ ಅವ್ರಿಗೆ ಏನು ಕನ್ವಿನ್ಸ್ ಆಗುತ್ತೆ ಅಂದರೆ ಹಿಂದೂಗಳೇ ಅಪಹರಣಕಾರರು, ಹಿಂದೂಗಳೇ ಸುಮಾರು 191 ಜನ ಪ್ರಯಾಣಿಕರನ್ನು ಅಪಹರಣ ಮಾಡಿ ಆ ಮೂಲಕ ಭಾರತ ದೇಶಕ್ಕೆ ಒತ್ತಡವನ್ನು ಹಾಕಿ, ಅಂದರೆ ಅವತ್ತು ವಾಜಪೇಯಿ ಸರ್ಕಾರ ಇತ್ತು, ವಾಜಪೇಯಿ ಸರ್ಕಾರಕ್ಕೆ ಒತ್ತಡ ಹಾಕಿ 3 ಜನ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ಗಳನ್ನು ಬಿಡುಗಡೆ ಮಾಡಿಸಲು ಅವತ್ತು ನಡೆದಂತಹ ಸಂಚಿನಲ್ಲಿ ಹಿಂದೂಗಳೇ ಇದ್ದಾರೆ ಅನ್ನೋದನ್ನು ಕನ್ವಿನ್ಸ್ ಮಾಡೋದಕ್ಕೆ, ಇವತ್ತಿನ ಯುವ ಪೀಳಿಗೆಯನ್ನು ಕನ್ಫ್ಯೂಸ್ ಮಾಡೋದಕ್ಕೆ ಈ ತಂತ್ರವನ್ನು ಮಾಡಿದ್ದಾರೆ ಅಂಥೇಳಿ BJP ಸೇರಿದ ಹಾಗೆ RSS ಸೇರಿದ ಹಾಗೆ ಅನೇಕರು ಹಿಂದುತ್ವ ಸಂಘಟನೆಗಳು ಎಲ್ಲರೂ ಹೋರಾಟವನ್ನು ಮಾಡ್ತಿದ್ದಾರೆ, ಗಲಾಟೆ ಮಾಡ್ತಿದ್ದಾರೆ, ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕೇಂದ್ರ ಸರ್ಕಾರ ಕೂಡ ನೆಟ್ಫ್ಲಿಕ್ಸ್ನ ಮುಖ್ಯಸ್ಥರಾದಂಥವರಿಗೆ ನೋಟಿಸನ್ನು ಜಾರಿ ಮಾಡಿ ವಿವರಣೆಯನ್ನು ಕೇಳಿದ್ದಾರೆ. ವಿವಾದ ಭುಗಿಲೇಳುತ್ತಿದ್ದಂತೆ ನೆಟ್ಫ್ಲಿಕ್ಸು ಆಲ್ರೆಡಿ ಅದು ಪಬ್ಲಿಕ್ ಡೊಮೈನ್ಗೆ ಹೋಗಾಗಿದೆ, ಇನ್ನೇನು ಮಾಡೋದಕ್ಕಾಗಲ್ಲ. ಈಗ ಆ ವೆಬ್ ಸೀರೀಸನ್ನು ಮತ್ತೆ ರೀಶೂಟ್ ಮಾಡಿ ಅಥವಾ ಅಲ್ಲಿ ಡಿಲೀಟ್ ಮಾಡಿ ಇದು ಆಗದು ಹೋಗೋದ ಮಾತು. ನೆಟ್ಫ್ಲಿಕ್ಸ್ ಭಾಳ ಸ್ಪಷ್ಟವಾಗಿ ಹೇಳಿದೆ, ನೋಡಿ ಅವತ್ತು ಅಪಹರಣ ಮಾಡಿದಂಥ ಅಪಹರಣಕಾರರು ಕೋಡ್ ವರ್ಡ್ಗಳನ್ನು ಬಳಸ್ಕೊಂಡಿದ್ರು. ತಮ್ಮ ಹೆಸರನ್ನು ಚೀಫ್ ಅಂತ ಇಟ್ಕೊಂಡಿದ್ರು, ಡಾಕ್ಟರ್ ಅಂತ ಇಟ್ಕೊಂಡಿದ್ರು, ಬರ್ಗರ್ ಅಂತ ಇಟ್ಕೊಂಡಿದ್ರು, ಬೋಲಾ ಅಂತ ಇಟ್ಕೊಂಡಿದ್ರು, ಶಂಕರ್ ಅಂತ ಇಟ್ಕೊಂಡಿದ್ರು. ಆ ಕೋಡ್ ವರ್ಡಿನ ಆಧಾರದಲ್ಲಿ ದೇವೇಶ್ ಶರಣ್ ಅವರು ಬರೆದಿರುವಂಥ ಫೈಟ್ ಇಂಟು ಫಿಯರ್ ದಿ ಕ್ಯಾಪ್ಟನ್ ಸ್ಟೋರಿ ಹಾಗೂ ಪತ್ರಕರ್ತ ಶ್ರೀಂಜಾಯ್ ಚೌಧರಿ ಬರೆದಂಥ ದಿ ಕ್ಯಾಪ್ಟನ್ ಆಫ್ ದಿ ಫ್ಲೈಟ್ ಎಂಬ ಕೃತಿಗಳನ್ನೇ ಆಧರಿಸಿ ನಾವು ಈ ವೆಬ್ ಸೀರೀಸನ್ನು ಮಾಡಿರೋದು. ಅಲ್ಲಿ ಏನಿದೆ ಆ ಅಂಶಗಳನ್ನೇ ಆಧರಿಸಿ ಹಾಕಿದ್ದೀವಿ. ಅಲ್ಲಿ ನಾವೇನೋ ಹಿಂದೂಗಳ ಹೆಸರನ್ನು ಕ್ರಿಯೇಟ್ ಮಾಡಿ ಹಾಕಲಿಲ್ಲ, ಅವರ ಕೋಡ್ ವರ್ಡನ್ನೇ ಬಳಸಿ ಆ ಸಿನಿಮಾವನ್ನು ನಾವು ತಯಾರಿಸಿದ್ದೀವಿ, ಪಬ್ಲಿಕ್ ಡೊಮೈನಲ್ಲಿ ಬಿಟ್ಟಿದ್ದೀವಿ ಅಂತ ಹೇಳುತ್ತೆ. ಅಲ್ಲ, ಹಾಗಂತ ನೀವು ಅವ್ರ ಕೋಡ್ ವರ್ಡನ್ನೇ ಹೈಲೈಟ್ ಮಾಡಿ ತೋರಿಸಿದ್ರೆ ಬೇರೆ ರೀತಿಯಲ್ಲಿ ಕನ್ವಿನ್ಸ್ ಆಗುತ್ತೆ. ಅದರ ಜೊತೆಗೆ ನೀವು ಆ ಮುಸಲ್ಮಾನ ಉಗ್ರರ ಹೆಸರನ್ನು ಕೂಡ ಮೆನ್ಷನ್ ಮಾಡ್ಬೋದಿತ್ತಲ್ಲ. ಚೀಫ್ ಆಲಿಯಾಸ್ ಇಬ್ರಾಹಿಂ ಅತ್ತಾರ್, ಬರ್ಗರ್ ಆಲಿಯಾಸ್ ಸನ್ನಿ ಕಾಜಿ, ಡಾಕ್ಟರ್ ಆಲಿಯಾಸ್ ಶಾಹಿದ್ ಸೈಯದ್, ಬೋಲಾ ಆಲಿಯಾಸ್ ಮಿಸ್ತ್ರಿ ಜೋಹಾರ್, ಶಂಕರ್ ಆಲಿಯಾಸ್ ಶಾಕೀರ್, ಹೀಗೆ ತೋರಿಸ್ಬೋದಿತ್ತಲ್ಲ ನೀವು. ಪರ್ಟಿಕ್ಯುಲರ್ ಆ ಉಗ್ರರ ಒರಿಜಿನಲ್ ಐಡೆಂಟಿಟಿಯನ್ನೇ ಅದು ಧಾಳಾಗಿ ಮೆನ್ಷನ್ ಮಾಡುವ ಅಂತ ಸಂದರ್ಭದಲ್ಲಿ ನೀವು ಬರೀ ಕೋಡ್ ವರ್ಡ್ ಮೂಲಕ ಸೀರೀಸ್ ಮಾಡಿದ್ರೆ ಸರಿ ಇಲ್ವಲ್ಲ ಅಂತ ಹೇಳಿಬಿಟ್ಟು ಅವರನ್ನು ಮತ್ತಷ್ಟು ಪ್ರಶ್ನೆ ಮಾಡಲಾಯಿತು, ಒತ್ತಡವನ್ನು ಹಾಕಲಾಯಿತು. ಈ ವಿಚಾರದಲ್ಲಿ ನಾನು ಕೂಡ ಅದನ್ನೇ ಹೇಳ್ತೀನಿ. ಯಾಕಂದರೆ ಅವ್ರ ಒರಿಜಿನಲ್ ಐಡೆಂಟಿಟಿನ ಹೈಲೈಟ್ ಮಾಡಿ ವೆಬ್ ಸೀರೀಸ್ನ ಮಾಡಬೇಕು. ಓಕೆ, ಆ ಪುಸ್ತಕವನ್ನು ಆಧರಿಸಿ ವೆಬ್ ಸೀರೀಸ್ ಮಾಡಿದಿರಿ, ಆ ಪುಸ್ತಕದ ಆಧಾರದಲ್ಲೇ ನೀವು ವೆಬ್ ಸೀರೀಸ್ನ ತಯಾರಿಸಿದಿರಿ, ಒಂದು ಅತ್ಯುತ್ತಮ ನಟರನ್ನೆಲ್ಲ ಹಾಕ್ಕೊಂಡು ಆ ಒಳ್ಳೆಯ ವೆಬ್ ಸೀರೀಸ್ನ ಮಾಡಿದಿರಿ. 1999 ಡಿಸೆಂಬರ್ನಲ್ಲಿ ನಡೆದಂಥ ಆ ಕಂದಹಾರ್ ಅಪಹರಣ ಭಾರತ ದೇಶದ ಮಟ್ಟಿಗೆ ಭಾಳ ದೊಡ್ಡ ತಲೆನೋವಾಗಿತ್ತು. ಸುಮಾರು 191 ಜನರ ಅಳಿವು ಉಳಿವಿನ ಪ್ರಶ್ನೆ ಆಗಿತ್ತದು. ಈ ವಿಮಾನ ನೇಪಾಳದ ಕಠ್ಮಂಡುವಿನಿಂದ ದೆಹಲಿ ಕಡೆ ಹೊರಟಿರುತ್ತೆ. ವಿಮಾನ ಟೇಕ್ ಆಫ್ ಆದ ಕೆಲವೇ ಹೊತ್ತಿನಲ್ಲಿ ಒಳಗಿದ್ದ ಅಪಹರಣಕಾರರು ಆಲ್ರೆಡಿ ಒಳಗಿರ್ತಾರೆ, ವಿಮಾನವನ್ನು ತಮ್ಮ ನಿಯಂತ್ರಣಕ್ಕೆ ತಗೋತಾರೆ. ಅದು ಆನಂತರ ಅಮೃತ್ಸರ, ಲಾಹೋರ್, ದುಬೈನಲ್ಲಿ ಇಳಿದು ಕಡೆಯದಾಗಿ ಅಫ್ಘಾನಿಸ್ತಾನದ ಕಂದಹಾರ್ನಲ್ಲಿ ಹೋಗಿ ಇಳಿಯುತ್ತೆ. ಅದಕ್ಕೆ ಕಂದಹಾರ್ ಅಪಹರಣ ಅಂತ ಕರೀತಾರೆ. ಅಪಹರಣಕಾರರ ವಶದಲ್ಲಿದ್ದಂಥ 191 ಪ್ರಜೆಗಳನ್ನು ಸುರಕ್ಷಿತವಾಗಿ ಕರೆತರೋದಕ್ಕೆ ಭಾರತದ ಜೈಲಿನಲ್ಲಿ ಮಸೂದ್ ಅಜಾರ್, ಮೋಸ್ಟ್ ನಟೋರಿಯಸ್ ಭಯೋತ್ಪಾದಕ ಅಹಮದ್ ಉಮರ್ ಸಹೀದ್ ಶೇಖ್ ಹಾಗೂ ಮುಷ್ತಾಕ್ ಅಹಮದ್ ಜರ್ಗಾರ್, ಈ 3 ಉಗ್ರರನ್ನು ಬಿಡುಗಡೆ ಮಾಡೋದಕ್ಕೆ ಅಂದಿನ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಅನಿವಾರ್ಯ ಒತ್ತಡವನ್ನು ಹಾಕ್ತಾರೆ. ಕೊನೆಗೆ ವಾಜಪೇಯಿ ಸರ್ಕಾರ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು, ನೀವು ವಿರೋಧಿಗಳ ವಿಶ್ವಾಸ ಕೂಡ ಮುಖ್ಯ, ವಿರೋಧ ಪಕ್ಷ ಅಂತಿರುತ್ತೆ, ವಿರೋಧಿ ಪಡೆ ಅಂತಿರುತ್ತೆ, ಇವನ್ನೆಲ್ಲರ
ಮೀಟಿಂಗನ್ನು ಕರೆದು ಇವರೆಲ್ಲ ಕೂರಿಸ್ಕೊಂಡು ಮೀಟಿಂಗ್ ಮಾಡಿ ನೋಡಿ ಇವತ್ತು ನಮ್ಮ ದೇಶದ 191 ಜನರ ಪ್ರಾಣ ನಮಗೆ ವೆರಿ ವೆರಿ ಇಂಪಾರ್ಟೆಂಟು. ನಮ್ಮ ಏರ್ಲೈನ್ಸ್ ಅಪಹರಣ ಆಗಿದೆ, IC-814. ಈ ಸಂದರ್ಭದಲ್ಲಿ ಅಪಹರಣಕಾರರು ಈ 3 ಜನ ಬಿಡುಗಡೆ ಮಾಡಬೇಕಂತ ಕೇಳ್ತಿದ್ದಾರೆ. ನಾವು ಬಿಡುಗಡೆ ಮಾಡದೇ ಇದ್ದರೆ ಅವರು ತಮ್ಮನ್ನು ತಾವು ಸ್ಫೋಟಿಸ್ಕೋತಾರೆ, ಜೊತೆಗೆ 191 ಜನರ ಪ್ರಾಣವನ್ನು ಆಹುತಿ ತಗೋತಾರೆ. ಅವರು ಸಿಗಲ್ಲ, ನಮ್ಮ ಜನರನ್ನು ಕಳ್ಕೋಬೇಕಾಗತ್ತೆ. ಇವ್ರನ್ನ ಬಿಟ್ಬಿಡೋಣ. ಬಿಟ್ಟ ನಂತರ ನಾವೇನು ಮಾಡಬೇಕು, ಮುಂದಿನ ಕಾರ್ಯಯೋಜನೆಯನ್ನು ನಾವು ಚರ್ಚೆ ಮಾಡೋಣ, ಮುಂದಿನ ಕ್ರಮಗಳನ್ನು ನಾವು ತಗೊಳ್ಳೋಣ. ಈ ಸಂದರ್ಭದಲ್ಲಿ ನಾವು ಯಾವುದೇ ರೀತಿಯಲ್ಲಿ ಹಠ ಮಾಡೋದಕ್ಕಾಗಲಿ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ಈ 3 ಜನರನ್ನ ಬಿಡುಗಡೆ ಮಾಡುತ್ತೆ. 191 ಜನರ ಪೈಕಿ ಒಬ್ಬರು ಅನಾರೋಗ್ಯದಿಂದ ಏನೋ ಕಾರಣದಿಂದ ತೀರ್ಕೊಂಡಿರ್ತಾರೆ, ಮಿಕ್ಕವರೆಲ್ಲ ಬಿಡುಗಡೆಯಾಗಿ ಹೊರಗೆ ಬರ್ತಾರೆ. ಒಂದು ಕರಾಳವಾದಂತಹ ಅನುಭವಗಳದು ಅಂತ ಹೇಳ್ಬಿಟ್ಟು ಅವರಲ್ಲಿ ಅನೇಕರು ತಮಗಾದಂತಹ ಕೆಟ್ಟ ಅನುಭವವನ್ನು ಜನರ ಮುಂದೆ ಬಿಚ್ಚಿಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂತಹ ವೆಬ್ ಸೀರೀಸ್ ಅದು. ಆ ವೆಬ್ ಸೀರೀಸ್ನಲ್ಲಿ ಹಿಂದೂಗಳನ್ನು ಟಾರ್ಗೆಟ್ ಮಾಡಲಾಗುತ್ತೆ ಅನ್ನೋದು ನನಗೆ ಯಾಕೋ ಅಷ್ಟು ಕನ್ವಿನ್ಸ್ ಇಲ್ಲ. ಹಾಗಂತ ಇವರು ಮುಸಲ್ಮಾನ ಉಗ್ರರ ಹೆಸರನ್ನು ಬಿಟ್ಟು ಮಾಡಿರೋದು ಅದು ಕೂಡ ಸರಿಯಲ್ಲ. ಯಾವುದೇ ಕಾರಣಕ್ಕೂ ಜಾಸ್ತಿ ಹೈಲೈಟ್ ಅದನ್ನು ಮಾಡಬೇಕು, ಅದರ ಜೊತೆಗೆ ಅವರ ಕೋಡ್ ವರ್ಡನ್ನು ತಗೋಬೇಕು. ಮುಖ್ಯವಾಗಿ ಅವರ ವಿಚಾರ, ಅವರ ಹೆಸರು, ಅವರ ಸಂಗತಿ, ಅವರ ಇಂಟೆನ್ಷನ್ಗಳನ್ನು ಮುಂದಿಟ್ಟು ಅದನ್ನು ತೋರಿಸುವುದರ ಮೂಲಕ ಅವರ ಕೋಡ್ ವರ್ಡ್ಗಳನ್ನು ಜನರ ಮುಂದಿಡೋದು ವೆಬ್ ಸೀರೀಸ್ ಆಗಲಿ ಯಾವುದೇ ಒಂದು ಮಾಧ್ಯಮದ ಕರ್ತವ್ಯ ಆಗಬೇಕಾಗಿತ್ತು. ಅದನ್ನು ಅವರು ಮಾಡಲಿಲ್ಲ. ಈಗ ಸ್ಕ್ರಾಲ್ ಮೂಲಕ ಅಲಿಯಾಸ್ ಹೆಸರುಗಳನ್ನು ಹಾಕೊಂಡು ಹೋಗ್ತೀವಿ ನಾವು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಸ್ನೇಹಿತರೆ, ಇಲ್ಲಿ ಹಿಂದೂ ಟಾರ್ಗೆಟ್ ಅನ್ನೋ ಉದ್ದೇಶ ನನಗೆ ಅಷ್ಟಾಗಿ ಕಾಣಿಸ್ತಾ ಇಲ್ಲ. ಬೋಲಾ ಮತ್ತು ಶಂಕರ್ ಈ 2 ಹೆಸರನ್ನು ಬಿಟ್ಟರೆ ಇನ್ನು 3 ಹೆಸರು ಯಾವುದೇ ಕಾರಣಕ್ಕೆ ಹಿಂದೂಗಳ ಹೆಸರು ಆಗಿರಲಿಲ್ಲ. ಮತ್ತು ಆ ಕೋಡ್ ವರ್ಡನ್ನು ಆ ಉಗ್ರರು ಇಟ್ಕೊಂಡಿದ್ದು ಬಿಟ್ಟರೆ ಇವರೇ ಏನ್ಬಿಟ್ಟು ರಮೇಶ, ಉಮೇಶ, ಸುರೇಶ ಅಂತ ಹೇಳ್ಬಿಟ್ಟು ಹೆಸರಿಟ್ಟು ಬಿಟ್ಟು ಇಡೀ ಚಿತ್ರಣವನ್ನು ತಿರುಚಿ ಏನು ವೆಬ್ ಸೀರೀಸ್ ಮಾಡಲಿಲ್ಲ. ಕೋಡ್ ವರ್ಡ್ ಕಡೆ ಜಾಸ್ತಿ ಹೈಲೈಟ್ ಆಗಿದ್ದಾರೆ. ಕೋಡ್ ವರ್ಡ್ಗಳ ಜೊತೆಗೆ ಅವರ ಅಸಲಿ ಐಡೆಂಟಿಟಿಯನ್ನು ಹೈಲೈಟ್ ಮಾಡಬೇಕಾಗಿತ್ತು. ಆ ತಪ್ಪನ್ನು ಮತ್ತೆ ಯಾವತ್ತೂ ಮಾಡಬೇಡಿ ಅಂತ ಹೇಳ್ತಾ IC-814 ಕಂದಹಾರ್ ಅಪಹರಣದ ಕತೆ ಇಷ್ಟೇ. ಅದು ಇಷ್ಟಕ್ಕೆ ಮುಗಿಸೋಣ. ನಮಸ್ಕಾರ.